ಬನ್ನಿ 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 ಕನ್ನಡವರೆಲ್ಲ ಬನ್ನಿ. ಹೇಳಿ ಸರ್, ವರದಿ ಮಂಡನೆ ಆಗಿದೆ ಕ್ಯಾಬಿನೆಟ್ ನಲ್ಲಿ. ನಿಮಗೆ ವರದಿ ಒಪ್ಪಿಗೆ ಆಗಿದೆಯಾ ಸರ್? ಯಾವ್ದು ಹೇಳಿ? ಇಲ್ಲ, ವರದಿ ಮಂಡನೆ ಆಗಿದೆ. ಮಂಡನೆ ಆದಮೇಲೆ ಇವತ್ತನೇ ಒಂದು 1000 ಪೇಜ್ಗಿಂತ ಹೆಚ್ಚು ಪುಟ ಒಳಕೊಂಡಿದೆ. ಅದನ್ನೆಲ್ಲ ಮಿನಿಸ್ಟ್ರು ಓದ್ಕೊ ಬನ್ನಿ ಅಂತ ಹೇಳಿದ್ದಾರೆ. 15ನೇ ತಾರೀಕು ಈ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೆ ಫೈನಲ್ ಡಿಸಿಷನ್ ಮಾಡೋಕ್ಕೆ 16th ಅವರು ನಿಗದಿ ಮಾಡಿದ್ದಾರೆ. 16ನೇ ತಾರೀಕು ಅಂಕಿಅಂಶಗಳು ನಿಮಗೆ ಒಪ್ಪಿಗೆ ಆಗಿದೆಯಾ? ದಟ್ ವಿ ಹ್ಯಾವ್ ಟು ಸ್ಟಡಿ ದಿ ರಿಪೋರ್ಟ್. ಈಗ ತಾನೇ ಕೊಟ್ಟಿದ್ದಾರೆ, 1000 ಪೇಜ್ ಇದೆ. ಈಗ ತಾನೇ ಬುಕ್ ಕೊಟ್ಟಿರೋದನ್ನು ಯಾರೂ ನೋಡಿಲ್ಲ. ಹೀಗಾಗಿ ಸ್ಟಡಿ ಮಾಡಿ ಫೈನಲ್ ಆಗಿ ಡಿಸಿಷನ್ ಮಾಡೋಕ್ಕೆ 16th ಎಲ್ಲ ಓದ್ಕೊಬನ್ನಿ ಅಂತ ಹೇಳಿದ್ರು. ಅದು ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೀವಿ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ನನ್ ದ ಲೆಸ್ ವಿ ಸ್ಟಡಿ ಇನ್ ಲೆಂಗ್ತ್. ಇಲ್ಲ, ಆಕ್ಷೇಪ ಯಾರೂ ಮಾಡಿಲ್ಲ. ಈ ಒಂದು ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಿಗೆ ಸಂಬಂಧಪಟ್ಟಾಗೆ ಆಕ್ಷೇಪಗಳಿಲ್ಲ. ಎಲ್ಲ ಡೀಟೇಲಾಗಿ ಓದ್ಕೊಬನ್ನಿ. 14ನೇ ತಾರೀಕು ಡಿಸಿಷನ್ ಮಾಡೋಣ ಅಂತೇಳಿ ಆ ಸಬ್ಜೆಕ್ಟ್ ಚರ್ಚೆ ಮಾಡೋದಕ್ಕೇ ಒಳ ಮೀಸಲಾತಿನ 15ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಏನು ಡಿಸ್ಕಸ್ ಆಯಿತು? ಅದೇನಾಗಿಲ್ಲ. ಬೇರೆ ಏನಾಯ್ತು ಸರ್? ಸ್ಪೆಷಲ್ ಏನಿಲ್ಲ ಸರ್. ಏನಿಲ್ಲ. ವೇಮೂಲ ಆ್ಯಕ್ಟ್ದು ಅದು ಎಲ್ಲ ಸ್ವಲ್ಪ ಸ್ಟಡಿ ಮಾಡ್ತೀವಿ ಅಂತೇಳಿ. ಸರ್, ಈಗ ನಾಗಮೋಹನ್ ದಾಸ್ ಅವರು ಅದು ಅಂಗೀಕಾರ ಆಗುತ್ತಾ ಅಥವಾ ಇನ್ನೇನು ಚೇಂಜಸ್ ಆಗುತ್ತಾ? ಅದೇ ಫೈನಲ್ ಡಿಸಿಷನ್ ಮಾಡೋಕ್ಕೆ ಮಾಡಬೇಕಾದ್ರೆ ನಾಗಮೋಹನ್ ದಾಸ್ ಅವರು ಕೊಡುವಂಥ ವರದಿನ ನಾವು ಅಂಗೀಕಾರ ಮಾಡ್ತೀವಿ ಅನ್ನೋಂಥದ್ದು ಹೇಳಿದ್ರಿ. ಮತ್ತು ನೀವು ಕೂಡ ಅವರು ವರದಿ ಕೊಟ್ಟ 15 ದಿನದಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ. ನಾನು ಹೇಳ್ತಾ ಇರೋದೇನು, ನಾನು ಏನು ಹೇಳಿದೆ? ಈಗ 14ನೇ ತಾರೀಕು ಇದು ತೀರ್ಮಾನ ಮಾಡೋಕ್ಕೆ 14ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಎಲ್ಲ ಮಿನಿಸ್ಟರ್ಗಳು ಓದ್ಕೊಬನ್ನಿ, 1000 ಭುಜ ಇದೆ ಅಂತ ಹೇಳಿದ್ದೀನಿ. ಹೊಡಿದಾಯ್ತು. ಅದಕ್ಕಲ್ವ ಕರೆದಿರೋದು. 16 ಸ್ಪೆಷಲ್ ಕ್ಯಾಬಿನೆಟ್ ಕರೆದಿರೋದು. ಅದಕ್ಕೆ 16ನೇ ತಾರೀಕು ಡಿಸಿಷನ್ ಮಾಡೋಕ್ಕೆ ಓದ್ಕೊಬನ್ನಿ ಸ್ಪೆಷಲ್ ಆಗಿ. ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು, ವರದಿ ಕೊಟ್ಟು 20 ದಿವಸಕ್ಕೆ ನಾವು ಜಾರಿ ಮಾಡ್ತೀವಿ. ಈಗ ಅದೇ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಲ್ವಾ, ಅದಕ್ಕೇ 16th ಮೀಟಿಂಗ್ ಕರೆದಿರೋದು. ಥ್ಯಾಂಕ್ ಯು. ಸರ್,